ಏನು ಮಾಡ್ತಾ ಇದ್ದೀರಾ? ರಾಗ ಕ್ಲೀನ್ ಮಾಡ್ತೀರಾ? ಮರನೇ ಕಾಣಿಸ್ತಾ ಇಲ್ಲ, ಮರ ಇಲ್ಲಿ. ಅಯ್ಯೋ, ನಾನು ಹುಡುಕಿ ಹುಡುಕಿ ಸಾಕಾಯ್ತಮ್ಮ. ಅದಕ್ಕೆ ಸುಮ್ಮನೆ ಕುತ್ಕೊಂಡು ಎಷ್ಟು ಹುಡ್ಕೋದು, ನಾನು ಎಲ್ಲೂ ಸಿಗ್ತಾ ಇಲ್ಲ. ನಿನ್ನ ಮನೆಗೆ ಬರೋಕ್ಕೆ ಮೊದಲು ಎಲ್ಲ ಹಾಕೋದ್ನು ಅಲ್ಲೇ ಇರ್ತಾ ಇತ್ತು. ನೀನು ಬಂದೆ ನೋಡು, ಒಂದು ಸಾಮಾನು ಇಲ್ಲಿಂದ ಸಿಕ್ಕಲ್ಲ. ಹುಡ್ಕೋದೇ ಆಗೋತೈತೆ ನನಗೆ. ನಂಗೆ ಎಲ್ಲಿಕ್ಕಿದ್ಯಾ? ಅಯ್ಯೋ ಅತ್ತೆ, ನಾನೆಲ್ಲಿ ಇಡ್ಲಿ? ಅದು ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಮರ ತುಂಬ ಹಳೇದಾಗಿತ್ತಲ್ಲ. ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ಏನಂತಾರೆ, ಅದನ್ನೇ ಅಂತಾರಲ್ಲ ಅತ್ತೆ, ಅದೇನು ಅಂತಾರಪ್ಪ, ಅದೇ ಮೆಂತೆ ಪೇಪರ್ ಎಲ್ಲ ಹಾಕಿ ಏನೋ ಮಾಡ್ತಾರಲ್ಲತ್ತೆ. ಆ ಅಮ್ಮ ಬಂದಿದ್ಲು, ಆ ಅಮ್ಮನ ಕೊಟ್ಟು ಎಲ್ಲ ಸಾರಿಸಿ ಬಿಸಿಲಿಗೆ ಇಕ್ಕಿದ್ದೀನಿ, ಇನ್ನೂ ಒಣಗಿಲ್ಲ. ಓ ಹೌದಾ, ಅದಕ್ಕೆ ಮತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ. ಹಂಗೇಳು ಮತ್ತೆ ಕೇಳ್ಬೇಕು, ನಾನು ಬೆಳಗ್ಗೆ ನೋಡ್ಕೊಳ್ತಿದ್ದೀನಿ ನಾನು. ಅಯ್ಯೋ, ನಂಗೆ ಹೆಂಗೆ ಗೊತ್ತು? ನೀವಾಗ ಕೇಳ್ತಾನೆ ಸುಮ್ಮನಿದ್ದೆ. ನನಗೆ ಗೊತ್ತು ನಾನು ರಾಗಿ ಕ್ಲೀನ್ ಮಾಡ್ತೀರಾ ಅಂತ. ಹೌದಾ, ಸರಿ ಹೋಗ್ಲಿ ಬಿಡು. ಇದು ರಾಗಿ ಎತ್ಕೊಂಡೋಗಿ ಒಳಗೆ ಇಕ್ಬಿಡು, ನಾನು ಮಣ ಎಲ್ಲ ಒಣಗ್ಲಿ, ಆಮೇಲೆ ಕ್ಲೀನ್ ಮಾಡ್ತೀನಿ, ಸರಿನಾ? ಅಯ್ಯೋ ಅತ್ತೆ, ನನ್ನ ಕೈನಲ್ಲಿ ತೂಕ ಎತ್ತಕ್ಕಾಗಲ್ಲ, ಡಾಕ್ಟ್ರು ಎತ್ಬೇಡ ಅಂತ ಹೇಳೋರೆ. ಅಯ್ಯ ಅದೇನು? ಅದು ಅತ್ತೆ, ನಾನು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ. ಓ ಹೌದಾ, ಹೋಗ್ಲಿ ಬಿಡು, ಒಳ್ಳೆ ವಿಷಯನ ಹೇಳಿದ್ಯಾ. ಹಂಗಂದ್ರೆ ಈ ಸಾರಿ ಅದು ಗಂಡ್ಮಗು ಅಂತ ದೇವ್ರ ಹತ್ರ ಬೇಡ್ಕೊ. ಅಯ್ಯೋ ಅತ್ತೆ, ಅದು ಯಾಕೆ ಗಂಡ್ಮಗು ಅಂತ ಅಪ್ಪ ಮಗ ಇಬ್ರು ಹಿಂಗೆ ಒದ್ದಾಡ್ತಿರಲ್ಲ? ಯಾಕೆ ಹೇಳ್ಬಿಡು, ನಮ್ಮ ವಂಶಕ್ಕೊಂದು ವಂಶದ ಕುಡಿ ಬೇಡವಾ? ಹೌದೌದೌದು, ಇದು ದೊಡ್ಡ ವಂಶ ನೋಡಿ. ನಿಮ್ಮ ವಂಶದ ಬಗ್ಗೆ ಇಡೀ ಊರೆಲ್ಲ ಹೊಗಳ್ತಾ ಇದ್ದಾರೆ. ಈ ವಂಶಕ್ಕೆ ಕುಡಿ ಬೇಕಾಗಿದ್ದಿದ್ದೆ. ಏ ಜಯ, ನೀನು ಜಾಸ್ತಿ ಆಯ್ತು ಕಣೆ. ನಮ್ಮ ವಂಶಕ್ಕೆ ಏನಾಗಿದೆ? ನಮ್ಮ ಮಾವನವರು, ಅವ್ರ ಮಾವನವರು ಎಲ್ಲ ಹೆಂಗೆ ಬದುಕಿದ್ರು ಗೊತ್ತಾ? ಅದೇನೋ ಇದ್ರೆ ಇರ್ಬೋದೇನೋ, ಯಾಕಂದ್ರೆ ನೋಡಿಲ್ವಲ್ಲ. ನಿಮ್ಮ ಮಾವವ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಆದರೆ ನಿಮ್ಮ ಮಗನ ಬದುಕು ಹೆಂಗೆ ಅಂತ ನೋಡ್ತಾನೆ ಇದ್ದೀನಲ್ಲತ್ತೆ. ಹೌದೌದು, ₹1 ದುಡಿ ಯೋಗ್ಯತೆ ಅಂತೂ ಇಲ್ಲ. ಮನೆಯಲ್ಲಿ ಒಂದು ಸಾಮಾನು ಇಡಲ್ಲ, ಎಲ್ಲ ತಗೊಂಡೋಗಿ ಮಾರ್ಕೊತಾನೆ. ಇಂಥದಕ್ಕೆ ವಂಶದ ಕುಡಿ ಬೇಕಾಗಿದ್ದಿದ್ದೆ. ಅಯ್ಯೋ, ಅದಕ್ಕೇನು ಮಾಡೋಕ್ಕಾಗುತ್ತೆ? ಅವನ ಹಣೆ ಬರಹ ಹಂಗಾದ. ಅದಕ್ಕೆ ಅಂತ ಇವನೊಬ್ಬ ಕರೆಕ್ಟಾಗಿಲ್ಲ ಅಂತ ನಮ್ಮ ವಂಶಕ್ಕೇನೆ ಬೈತೆ ನೀನು? ನೋಡು, ಇವಾಗ ಹೇಳ್ತೀನಿ ಕೇಳಿಸ್ಕೊ. ಇದು ಮಾಘ ಮಾಸ. ಈ ಮಾಘ ಮಾಸ ಮುಗ್ದು ಆಷಾಢ ಕಳೆದು ಶ್ರಾವಣ ಬರೋದ್ರೊಳಗಡೆ ನನ್ನ ಮಗ ಟಾಪಲ್ಲಿ ಬರ್ತಾನೆ. ಹೌದೌದು, ಟಾಪಲ್ಲಿ ಬರಬೇಕಾಗಿರೋದೆ ಬಿಡಿ. ಅಮ್ಮ ಅಮ್ಮ, ನಾನು ಹೆಂಗೆ ಇದ್ದೀನಿ? ಸೂಪರ್ ಆಗಿದ್ದೀನಲ್ಲ? ಅಯ್ಯ, ಇದೇನೋ ನಿನ್ನ ಅವತಾರ ಹಿಂಗಿದ್ಯಾ? ಏ ಅಮ್ಮ, ಅವತಾರ ಅಂತ ಯಾಕಮ್ಮ? ಇದು ಹೊಸ ಸ್ಟೈಲು ನೋಡು. ಈ ಕನ್ನಡಕ, ಈ ಟೊಪ್ಪಿ, ಈ ಡ್ರೆಸ್ಸು ಚೆನ್ನಾಗಿಲ್ವೇನಮ್ಮ? ನಾನು ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎಲ್ಲ ಹೆಂಗಸರು, ಹುಡುಗಿರು ಎಲ್ಲರೂ ಕಣ್ಣು ನನ್ನ ಮೇಲೆ ಇತ್ತು. ಜಯ, ನೀನು ಒಳಗಡೆ ಹೋಗ್ಬಿಟ್ಟು ಹಸಿಮೆಣ್ಸಿಕಾಯಲ್ಲ, ಒಣಗಿದ ಮೆಣಸಿನಕಾಯಿ, ಉಪ್ಪು, ಮೆಣಸು ಏನು ಎತ್ಕೊಂಡ್ಬರೋಕು. ನಮ್ಮ ಅಮ್ಮ ಕೈಲಿ ತಗೊಬಂದ್ಕೊಡು. ನಮ್ಮಮ್ಮ ನಂಗೆ ದುಷ್ಟ ತೆಗಿತಾರೆ. ಅಯ್ಯೋ, ನಿಮ್ಗೇನಾಗಿದೆ ದುಷ್ಟ ತೆಗೆಯಕ್ಕೆ? ನೀವೊಂದು ದುಷ್ಟ ಗೊಂಬೆ ಇದ್ದಂಗಿದ್ದೀರಾ? ಲೈ, ಅದೆಲ್ಲ ಹಾಳಾಗೋಗ್ಲಿ. ನಿನ್ನ ಅವತಾರ ಏನು? ಈ ಎಲ್ಲ ಹೋಗಿದ್ದೆ ನೀನು? ಸರ್ಕಸ್ ಕಂಪ್ನಿಯಿಂದ ಬಂದಾಗಿದ್ಯಾ? ಅಯ್ಯೋ ಅಮ್ಮ, ನಾನು ಸರ್ಕಸ್ ಕಂಪ್ನಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಅದೇನಾಯ್ತಂದ್ರೆ, ನಾನು ನಿನ್ನೊಂದು ಫಿಲಮ್ಗೆ ಹೋಗಿದ್ನಾ. ಆ ಫಿಲಮಲ್ಲಿ ಹೀರೋ ತೇಟ್ ನಾನು ಹೆಂಗಿದ್ದೀನೋ ಹಾಗೆ ಹೊಸ ಬಟ್ಟೆಲ್ಲ ಹಾಕ್ಕೊಂಡಿದ್ದ. ಅದನ್ನು ನೋಡಿ ನನಗೂ ಆಸೆ ಆಗೋಯ್ತು. ಅದಕ್ಕೆ ಇವತ್ತು ಬೆಳಗ್ಗೆನೇ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ನನಗೆ ಎಂಥದ್ದು ಬೇಕೋ ಅಂಥದ್ದು ಬಟ್ಟೆ, ಶೂ ತೊಗೊಂಡಿದ್ದೀನಿ. ಅದು ಆಚೆನೇ ಬಿಟ್ಟು ಬಂದೆ, ಒಳಗಡೆ ಹಾಕೊಂಡು ಬರಬಾರ್ದಲ್ವ, ಅದಕ್ಕೆ ಹೋಗ್ಬಿಟ್ಟು ತೊಗೊಂಡು ಹಾಕೊಂಡು ಬಂದೆ. ಹೆಂಗೈತೆ ಹೇಳಮ್ಮ? ಅಲ್ಲ ರೀ, ಮನೆಯಲ್ಲಿ ನೋಡಿದ್ರೆ ಅಕ್ಕಿಗೆಲ್ಲ ಬೇಳೆಗಿಲ್ಲ, ಅದೆಲ್ಲ ಈ ಬಿಟ್ಬಿಟ್ಟು ನಿಮ್ಗೆ ಶೋಕಿ ಮಾಡೋಕ್ಕೆ ದುಡ್ಡಲ್ಲಿ ಬಂತು ರೀ? ದುಡ್ಡಲ್ಲಿ ಬಂತು? ಏ ಯಾವ ದುಡ್ಡೇ? ಎಲ್ಲೋ ಬಂತು ಬಿಡು. ನಿಂಗೆ ಯಾಕೆ ಅದೆಲ್ಲ? ನಿಮಗೆ ಹೊಟ್ಟೆ ಕಿಚ್ಚು, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಅಂತ. ಇರಿ, ನಿಮ್ಗೆ ಇವಾಗಲ್ಲ, ನಾನು ಒಳಗಡೆ ಹೋಗಿ ನೋಡ್ಕೊಂಡ್ಬರ್ತೀನಿ. ಬಂದು ನಿಮ್ಗಿದೆ. ಅಯ್ಯೋ, ನಾನು ಇಲ್ಲಿಕ್ಕಿ ದುಡ್ಡೇ ಕಾಣಿಸ್ತಾ ಇಲ್ಲ. ತಡಿ, ಅಡುಗೆ ಮೇಲೆ ಹೋಗಿ ನೋಡ್ತೀನಿ. ಸಾಸಿವೆ ಡಬ್ಬದಲ್ಲಿ ಬೇರೆ ಇಕ್ಕಿದ್ದೆ. ಅಯ್ಯೋ ದೇವ್ರೆ, ಇದ್ರೂ ಇಲ್ವಲ್ಲ ರೀ? ನಿಜ ಹೇಳ್ರಿ, ನನ್ನ ದುಡ್ಡೆಲ್ಲ ಏನು ಮಾಡಿದ್ರಿ? ಏಯ್, ಯಾವ ದುಡ್ಡು? ನನಗೆ ಯಾವ ದುಡ್ಡು ಗೊತ್ತಿಲ್ಲಪ್ಪ. ಅತ್ತೆ, ನೋಡಿದ್ರ ಅತ್ತೆ, ನಿಮ್ಮ ಮಗ ಎಂಥ ಕೆಲಸ ಮಾಡಿದ್ದಾರೆ ಅಂತ? ನಮ್ಮ ಅಪ್ಪ ನನಗೆ ದುಡ್ಡು ಕೊಟ್ಟಿದ್ರೆ ಅದು ನಾನು ಜೋಪಾನಾಗಿ ಎತ್ತಿಟ್ಟಿದ್ದೆ, ಮಕ್ಕಳು ಏನಕ್ಕಾದ್ರೂ ಆಗುತ್ತೇನೋ ಅಂತ. ಆದರೆ ಇವರು ಅದನ್ನು ತಗೊಂಡೋಗಿ ಎಲ್ಲನೂ ಈ ಥರ ಅರ್ಥದ ಬಂದು ನಿಂತಿದ್ದಾರೆ. ಅಯ್ಯೋ, ಅದಕ್ಕೇನಾಯ್ತು ಬಿಡಿ. ಇವಾಗ ದುಡ್ಡಿರೋದೇ ನಮ್ಮ ಔಷಧಿಗೋಸ್ಕರ ಅಲ್ವಾ? ನೋಡು, ಇವಾಗ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ತಾನೆ, ಖುಷಿ ಪಡೆ. ದುಡ್ಡು ಇರೋದು ಅವಶ್ಯಕತೆಗಲ್ಲ ರೀ, ನಮ್ಮ ಆಧಾರಕ್ಕೆ ಅಂತ. ನೀವು ಅಲ್ಲ, ನನಗೊಂದು ಮಗು ಇದೆ, ಆ ಮಗುಗೆ ಏನಾದರೂ ಕೊಡಿಸ್ಬೇಕು ಅಂತ ನಿಮ್ಮ ತಲೆ ಸ್ವಲ್ಪನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಬಂದಾಗ ಅಷ್ಟು ಕೊಟ್ಬಿಟ್ಟು ಹೋಗ್ತಿದ್ದ ದುಡ್ಡನ್ನ ಎತ್ತು ಜೋಪಾನಾಗಿ ಇಟ್ಟಿದ್ರೆ ನಾನು ಅದನ್ನು ಹಾಳು ಮಾಡ್ಕೊಂಡು ಬಂದಿದ್ದಲ್ಲ. ನಿಮ್ಗೆ ಒಳ್ಳೇದಾಗುತ್ತಾ? ಖಂಡಿತ ಆಗಲ್ಲ. ಹೋಗ್ಲಿ ಬಿಡು ಜಯ, ಎಲ್ಲಾದ್ರೂ ಹೋಗ್ಲಿ. ಅವನು ಏನೋ ಆಸೆ ಪಟ್ಟಿದ್ದಾನೆ, ಈ ಸರಿ ಬಿಟ್ಬಿಡು. ಬಿಡ್ತೀನಿ ಅತ್ತೆ, ಬಿಡ್ತೀನಿ. ಬಿಡದೆ ಏನು ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ? ನನ್ನ ಕೈಲಿ ಏನು ಆಗೋಂಗಿದ್ರೆ ಯಾವಾಗಲೂ ಮಾಡ್ತಾ ಇದ್ದೆ. ತಾಯಿಯಾಗಿ ನಿಮ್ಮ ಕೈಲಿ ಆಗ್ದಿರೋದು ನನ್ನ ಕೈಲಿ ಏನಾಗುತ್ತೆ? ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಅಯ್ಯೋ ಇವಳ ಹಿಂಗಂದ್ಬಿಟ್ಟು ನನಗೆ. ಅಮ್ಮ ಹೋಗೋ. ಅಮ್ಮ ಅಂತೆ ಅಮ್ಮ, ಮಾಡೋದೆಲ್ಲ ಮಾಡ್ತಾನೆ, ನನಗೆ ಮಾನ ಮದೆಲ್ಲ ಕಲಿತಾನೆ. ಇದೆಲ್ಲ ಬೇಕಿತ್ತ ನಿನಗೆ? ಅಯ್ಯೋ ದೇವ್ರೆ,
ನಿಮಗೆಲ್ಲ ಏನಾಗಿದೆ? ನನ್ನ ಮಗ ನನ್ನ ಗಂಡ ಚೆನ್ನಾಗಿ ಕಾಣಿಸ್ತಾನಲ್ಲಪ್ಪ ಅಂತ ಖುಷಿ ಪಡಿ ಬಿಟ್ಬಿಟ್ಟು ಬೈತಿರಲ್ಲಮ್ಮ ನನಗೆ. ಛೇ, ನನ್ನ ಮೂಡೆಲ್ಲ ಹಾಳಾಗೋಯ್ತು. ಬಿಡು, ನಿಮಗೆ ಹಿಂಗೆ. ನಾನು ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಹತ್ರ ತೋರಿಸ್ಕೊಂಬರ್ತೀನಿ ನನ್ನ ಡ್ರೆಸ್ಸು, ನನ್ನ ಟೊಪ್ಪೆ ಎಲ್ಲನೂ. ಅವರು ಅದು ಖುಷಿ ಪಡ್ತಾರೆ. ಇವನಿಗೆ ಈ ಜನದಲ್ಲಿ ಮುದ್ದೆ ಬರಲ್ಲ. ಅಲೋ ಬೀಗ್ರೆ, ನಾನು ಭೈರಪ್ಪ ಮಾತಾಡ್ತಾ ಇರೋದು. ಹಾಂ ಬೀಗ್ರೆ, ಗೊತ್ತಾಯ್ತು, ನಿಮ್ಮ ಹೆಸರು ಬಂತು ಫೋನಲ್ಲಿ. ಹೇಳಿ, ಏನು ವಿಷಯ? ಇವರು ಏನೋ ಫೋನಲ್ಲಿ ಮಾತಾಡ್ತಿದಾರಲ್ಲ, ಯಾರ ಜೊತೆ? ಹಾಂ, ಅದನ್ನೇ ನಾನು ನಿಮ್ಗೆ ಹೇಳಿ ಬಂದಿದ್ನಲ್ಲ, ಊರಿಗೋಗಿ ಫೋನ್ ಮಾಡ್ತೀನಿ ಅಂತ. ನಾನು ಮನೆಯಲ್ಲೆಲ್ಲ ಮಾತಾಡಿದ್ದೀನಿ. ನಮ್ಮೆಲ್ಲರಿಗೂ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ. ಓ ಹೌದಾ, ಸರಿ ಬಿಗ್ರೆ, ಒಳ್ಳೇದ ವಿಷಯ ಹೇಳಿದ್ದೀರಾ ನೀವು. ಸರಿ, ಮುಂದಿನ ಮಾತುಕತೆ ಆಡೋಣವಾ? ಹ್ಞೂ, ಆಗ್ಬೋದು. ಮತ್ತು ನೀವು ಯಾವಾಗ ಬರ್ತೀರಿ ನಮ್ಮ ಮನೆಗೆ? ಬರೋಕ್ಕೆ ಮೊದಲು ಒಂದಿನ ಮೊದಲೇ ಹೇಳಿದ್ರೆ ನಾವೇನು ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊತೀವಿ. ಸರಿ ಬಿಗ್ರೆ, ನಾವು ಒಂದಿನ ಮೊದಲೇ ಹೇಳ್ತೀವಿ ಬಿಡಿ. ಸರಿ, ಇನ್ನೇನು ಸಮಾಚಾರ? ಇಡ್ಲ ಇನ್ನ? ಸರಿ ಹಿಡಿ ಬಿಗ್ರೆ. ಅಯ್ಯೋ, ಇದಕ್ಕೆ ಇಲ್ಲಿ ಬಂದು ಕದ್ದು ಕಳ್ಸ್ಕೊತಾ ಇದೆಯಾ? ಯಾಕೆ, ನಾನು ಯಾವುದಾದ್ರೂ ಹುಡುಗಿ ಹತ್ರ ಮಾತಾಡ್ತೀನಿ ಅಂತ ಅನ್ಕೋಬಿಟ್ಯಾ? ಅದೊಂದು ಕಮ್ಮಿ ಇತ್ತು ನೋಡು. ನಿನ್ನ ಮಗಂಗೆ ಇವಾಗ ತಾನೇ ಹುಡುಗಿ ನೋಡ್ಕೊ ಬಂದಿದ್ದೀವಿ. ನೀವು ನೋಡ್ಕೊಳ್ಳಿ, ಹಂಗೆ ಮಾಡ್ಕೊಳ್ಳೋರಂತೆ. ಇಬ್ಬರನ್ನೂ ಒಂದೇ ಮಾಡದಲ್ಲಿ ಕೂರಿಸಿ ಮದುವೆ ಮಾಡ್ತೀನಿ, ಸರಿನಾ? ಅಯ್ಯೋ ಬೇಡಮ್ಮ ತಾಯಿ, ನಿನ್ನೊಬ್ಬಳನ್ನ ಕಟ್ಕೊಂಡು ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಇನ್ನೊಬ್ಳ ನನ್ನ ಕೈ ಸಾಧ್ಯ ಇಲ್ಲ. ಮುಚ್ಚ್ರಿ ಬಾಯಿ. ಅದು ಸರಿ, ಏನಂದ್ರೆ ಬೀಗರು? ಅದೇ ಮಾತಾಡ್ತಿದ್ದೆ ಕಣೆ, ನಮಗೆಲ್ಲ ಇಷ್ಟ ಆಗಿದೆ ಅಂತ. ಅದೇ ಹೇಳ್ದೆ, ನೀವು ನಮ್ಮ ಮನೆಗೆ ಬರೋಕ್ಕೆ ಮೊದಲು ಒಂದಿನ ಮೊದಲೇ ಹೇಳಿದ್ರೆ ನಾವೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊತೀವಿ ಅಂತ ಹೇಳಿದ್ದೀನಿ. ಅಲ್ಲ ರೀ, ಅವರಿಗೆ ಫೋನ್ ಮಾಡೋಕ್ಕೆ ಮೊದಲು ನಾನೊಂದು ಮಾತು ಕೇಳಬೇಕು ಅಂತ ಅನ್ಸಿರೋ ನಿಮಗೆ? ಎಲ್ಲ ನಿಮ್ಮ ಇಷ್ಟ ಬಂದಾಗೆ ಮಾಡಬೇಕಾ? ಅಯ್ಯೋ, ನೀನೇ ಹೇಳ್ದಿಲೆ ಹುಡುಗಿ ಚೆನ್ನಾಗಿದ್ದಾಳೆ, ಇಷ್ಟ ಆಯಿತು ಅಂತ. ಮತ್ತೊಂದ್ಸರಿ ಕೇಳಬೇಕಾ? ಮತ್ತೆ ಒಂದ್ಸರಿ ಅಲ್ಲ, ಈಗ ನಾನು ಫೋನ್ ಮಾಡೋಕ್ಕೂ ಮೊದಲು ಕೇಳಬೇಕಿತ್ತು ನೀವು. ನಾನು ಏನಾದರೂ ಹೇಳ್ತಾ ಇದ್ನೋ ಏನೋ, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ರಲ್ಲ. ನೀನು ಆ ಕಡೆಯಿಂದ ನೋಡೋಕ್ಕಾಗಿಲ್ಲ, ಅದಕ್ಕೆ ಈ ಕಡೆಯಿಂದ ನೋಡ್ತಾ ಇದ್ದೀನಿ. ನಿಮ್ಮ ಬರೀ ಇದೇನೆ. ಸರಿ, ಇವಾಗ ಅವ್ರು ಯಾವಾಗ ಬರ್ತಾರಂತೆ? ಏನಾದರೂ ಹೇಳಿದ್ರಾ? ಇಲ್ಲ ಕಣೆ, ಹೇಳ್ತಾರೆ ಯಾವಾಗ ಬರ್ತೀನಿ ಅಂತ. ಅಂದರೆ ಅವ್ರು ನೋಡ್ಬೇಕಲ್ಲ ಅಂದಂಗೆ. ನಾವು ಹುಡುಗಿಯೂ ಇಷ್ಟ ಅಂತ ಹೇಳ್ಬಿಟ್ರಿ, ಜಾತಕ ಪತ್ಕ ನೋಡೇ ಇಲ್ವಲ್ಲೇ. ಸದ್ಯ ನಿಮ್ಗೆ ಇವಾಗ ನೆನಪಾಯ್ತಾ ಅದೆಲ್ಲ? ನಾನು ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನನ್ನ ಮಾತು ಕೇಳಿದ್ರ ನೀವು ಅಂತ. ನಿಮಗಂತೂ ಬುದ್ಧಿ ಇಲ್ಲ ಅಂದರೆ ನನಗಿಲ್ವಾ? ನಾನು ಹುಡುಗಿನ ನೋಡಕ್ಕೆ ಹೋಗೋಕೆ ಮೊದಲೇ ಹುಡುಗ ಅವ್ರ ಅಮ್ಮ ಹತ್ರ ಜಾತಕ ಎಲ್ಲ ಇಸ್ಕೊಂಡು ಕೇಳಿದ್ದೀನಿ. ಓ ಹೌದಾ, ನೀನು ಇದರಲ್ಲೆಲ್ಲ ತುಂಬ ಫಾಸ್ಟ್ ಆಗಿದೆ ಬಿಡು. ಅಂದಂಗೆ ಜಾತಕದಲ್ಲಿ ತೊಂದರೆ ಏನಾದ್ರು ಇದೆಯಂತ? ತೊಂದರೆ ಅಂತೆಲ್ಲ ಏನೂ ಇಲ್ಲಂತೆ. ಆದರೆ ಒಂದು ಹುಡುಗ ಹುಡುಗಿಗೆ ಮದುವೆ ಆದಮೇಲೆ, ಇವಾಗಲ್ಲ, ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ರೀ. ಹೌದಾ, ಅಂದರೆ ಮದುವೆಗೆ ಏನು ತೊಂದರೆ ಇಲ್ಲ ತಾನೆ? ಮದುವೆ ಆದ್ಮೇಲೆ ತಾನೇ ಪೂಜೆ ಅಂತ ಹೇಳಿರೋದು. ಮಾಡ್ಸೋಣ ಬಿಡೋದಕ್ಕೆ ಏನಂತೆ? ಹಾಂ, ಅದೇನು ನನಗೆ ಸಮಸ್ಯೆ ಇಲ್ಲ ಬಿಡಿ. ಮತ್ತೆ ಇನ್ನೇನು ಸಮಸ್ಯೆ ನಿನಗೆ? ಬೇರೆ ಏನಾದ್ರೂ? ಅಲ್ಲ, ನಾವು ಏನೂ ಮಾತಾಡಿಲ್ವಲ್ಲ ರೀ, ಅದಕ್ಕೆ ಹೇಳಿದೆ. ಮಾತಾಡೋದಾ? ಏನೇ ಮಾತಾಡಬೇಕಾಗಿತ್ತು? ಎಲ್ಲ ಮಾತಾಡ್ಕೊ ಬಂದ್ರಲ್ಲ. ಹುಡುಗಿಗೂ ಇಷ್ಟ ಆಗಿದೆ, ಹುಡುಗಿಗೂ ಇಷ್ಟ, ಹುಡುಗಿ ಮನೆಯವ್ರಿಗೂ ಇಷ್ಟ, ನಮಗೂ ಇಷ್ಟ, ಹುಡುಗಂಗೂ ಇಷ್ಟ. ಮತ್ತೇನು ಮಾತಾಡ್ಬೇಕಾಗಿತ್ತು ನೀನು? ಅಯ್ಯೋ ಅದಲ್ಲ ರೀ, ಅದೇ ಕೊಡೋದು ತಗೊಳ್ಳೋದು ನಾವೇನು ಮಾತಾಡೇ ಇಲ್ವಲ್ಲ ಅಂತ. ಕೊಡೋದಾ? ಏನು ಕೊಡ್ತೀಯಾ? ನಾವು ತಗೊಂಬೋದಷ್ಟೇ, ನಮ್ಮ ಹತ್ರ ಕೊಡೋಕ್ಕೇನಿದೆ? ಇವ್ರಿಗೆ ಎಲ್ಲ ಬಿಡಿಸಿ ಹೇಳ್ಬೇಕು, ಅರ್ಥ ಆದ್ರೆ ನಾಟಕ ಮಾಡ್ತಾರೆ. ನೋಡು ಗಂಗಾ, ಇವಾಗ ಕೊಡೋದು ತಗೊಳ್ಳೋದೆಲ್ಲ ಏನೂ ಇಲ್ಲ. ಆ ಹೆಣ್ಮಗು ನಮ್ಮ ಮನೆಗೆ ಹೆಂಗೆ ಬರ್ತಾಳೋ ಎಲ್ಲ ಅವಳಿಗೆ ಬಿಟ್ಟಿದ್ದು. ಅದನ್ನ ಬಿಟ್ಟು ನೀನು ಅದು ಇದು ಅಂತ ಏನೂ ಹೇಳಕ್ಕೆ ಹೋಗ್ಬೇಡ, ಕೇಳಕ್ಕೆ ಹೋಗ್ಬೇಡ, ಸರಿನಾ? ಅಯ್ಯೋ ಹಂಗಲ್ಲ ರೀ, ನಾನಂತೂ ಏನು ಕೇಳಲ್ಲ. ಆದರೆ ನನಗನ್ಸುತ್ತೆ ಅವ್ರಿಗಿರೋದು ಒಬ್ಬಳೇ ಮಗಳಲ್ವಾ, ಅವ್ರು ಚೆನ್ನಾಗೇ ಮದುವೆ ಮಾಡ್ತಾರೆ ಅಂದಂಗೆ. ಒಡವೆ ಎಲ್ಲ ಹುಡುಗಿ ಹತ್ರ ಮಸ್ತಾಗಿ ಹಾಕ್ಕೊಂಡಿದ್ಲು. ನೋಡೋಣ ಬಿಡಿ, ಯಾವಾಗ ಬರ್ತಾರಲ್ಲ ಆವಾಗ ಏನಾದರೂ ಅವರೇ ಹೇಳ್ತಾರನ್ನ ಕೇಳೋಣ. ಇಲ್ಲ ಅಂದರೆ ನಾನು ಕೇಳ್ತೀನಪ್ಪ. ಅದು ಸರಿ, ನೀನು ನಿನ್ನ ಮಗಳಿಗೆ ಮದುವೆ ಮಾಡ್ತೀಯಲ್ಲ, ಎಷ್ಟೆಷ್ಟು ಒಡವೆ ಹಾಕ್ದೆ, ಎಷ್ಟೆಷ್ಟು ಕೊಟ್ಟೆ? ಹಾಂ, ಅಯ್ಯೋ ನಾನೇ ಕೊಡಬೇಕು? ನಾನು ಎಳ್ಳಿಗೆ ನನ್ನ ಮಗಳನ್ನ ಕೊಟ್ಟಿರೋದೇ ಹೆಚ್ಚು, ಅಂಥದ್ರಲ್ಲಿ ವರದಕ್ಷಿಣೆ ಬೇರೆ ಇರಿ. ಅಲ್ವಾ, ನಿನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನಾ? ನೀನು ಮಾತ್ರ ಏನೂ ಕೊಡಲ್ಲ, ತಗೊಳಕ್ ಮಾತ್ರ ರೆಡಿಯಾಗಿರ್ತೀಯಾ? ರೀ, ನಾನು ಹೆಂಗೆ ಕೊಟ್ಟಿರೋದು ಮನೆ ಹೆಂಗಿದೆ, ನಮ್ಮ ಮನೆ ಹೆಂಗಿದೆ? ನನ್ನ ಮಗಳ ಮನೆಯಲ್ಲಿ ಏನಂದರೆ ಏನೂ ಇಲ್ಲ, ಅವರೇ ಬಿಕಾರಿಗಳು. ನನ್ನ ಮಗಳು ಹೋಗೋದೇ ಹೆಚ್ಚು. ಆಗ ಅದು ಇದು ಎರಡು ಒಂದೇನಾ? ನೀವು ಸುಮ್ಮನೆ ಸ್ವಲ್ಪ. ಇವ್ರಿಗೇನು ಕಮ್ಮಿ ಇಲ್ಲ ರೀ. ನಾನು ಹುಡುಗಿ ನೋಡೋಕೆ ಮೊದಲೇ ಎಲ್ಲ ವ್ಯತ್ಯಾಸ್ಕೊಂಡೇ ಹೋಗಿರೋದು. ಇವ್ರಿಗೆ ಅಣ್ಣ ತಮ್ಮಂದ್ರೆ ಯಾರೂ ಇಲ್ಲ. ಹುಡುಗಿಯವ್ರ ಅಪ್ಪ ಇದ್ದಾರಲ್ಲ, ಅವ್ರದ್ದು ಆಸ್ತಿ ಮಸ್ತಾಗಿದೆ, ಅಮ್ಮಂದು ಆಸ್ತಿ ಮಸ್ತಾಗಿದೆ. ಅದಕ್ಕೆ ಎಲ್ಲನೂ ನನ್ನ ಮಗನಿಗೆ ಸಿಗುತ್ತೆ ಅನ್ನೋದಕ್ಕೆ ನಾನು ಒಪ್ಕೊಂಡಿರೋದು, ಆಯಿತಾ? ಎಲ್ಲ ನಿನ್ನ ಇದೆಲ್ಲ ಯಾವ ಗ್ಯಾಪಲ್ಲೇ ವಿಚಾರ ಮಾಡ್ದೆ ನೀನು? ನನಗೊಂದು ಮಾತು ಹೇಳ್ದಂಗೆ. ಅಯ್ಯೋ ರೀ, ಆ ಊರಲ್ಲಿ ಇಲ್ವಾ ನನ್ನ ಫ್ರೆಂಡ್ ಒಬ್ಳು, ಅವಳ ಹತ್ರ ವಿಚಾರ ಮಾಡಿದ್ದೀನಿ ನಾನು.
ಅವಳ ಹತ್ರ ಮಾತಾಡ್ಕೊಂಡೇ ಹೋಗಿದ್ದಿದ್ದು ನಾನು. ಮತ್ತು ನಿಂಗೆಲ್ಲ ಗೊತ್ತಲ್ಲ, ಇನ್ನೇನು ಬೇಕು ಅಂತಿದ್ಯಾ? ಮಾತಾಡಬೇಕು ಅಂತ್ಯಾ, ಕೇಳಬೇಕು ಅಂತ್ಯಾ, ಕೊಡೋ ತಗೊಳ್ಳೋದು ಅಂತ್ಯಾ. ನೋಡಮ್ಮ, ನಿನಗೆಲ್ಲ ಬಿಟ್ಬಿಟ್ಟಿದ್ದೀನಿ, ನಿನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊ. ನನಗೇನು ನಮ್ಮ ಮನೆ ಶಾಂತಿ ನಿನ್ನ ಸುಖ ಇರಬೇಕು ಅಷ್ಟೇ. ಆಯ್ತು ಆಯ್ತು ಬಿಡ್ರಿ, ನಿಮ್ಮ ಶಾಂತಿಗೆ ಏನು ತೊಂದರೆ ಕೊಡಲ್ಲ. ಅದಂಗೆ ಎಲ್ಲಿ ನಿನ್ನ ಮಗ ಕಾಣಿಸ್ತಾ ಇಲ್ವಲ್ಲ? ಅಲ್ಲ ಕಣೆ, ಅವನು ಸ್ವಲ್ಪ ಬುದ್ಧಿ ಏನಾದರೂ ಹೇಳ್ತಿ ಹೆಂಗೆ? 3 ಹೊತ್ತು ಫ್ರೆಂಡ್ಸ್ ಅಂತ ಆತನೇ ಇರ್ತಾನಲ್ಲ ಅವನು. ಮನೆ ಜವಾಬ್ದಾರಿ, ನಮ್ಮ ಅಣ್ಣಂಗೆ ಮದುವೆ ಆಗ್ತಾ ಇದೆಯಲ್ಲಪ್ಪ ಅಂತ ಏನಾದರೂ ಸ್ವಲ್ಪ ಆದ್ರೂ ಹಾಂ. ಅಯ್ಯೋ ರೀ ಬಿಡ್ರಿ, ಅವನಿನ್ನು ಚಿಕ್ಕವನಲ್ವಾ, ಅದಕ್ಕೆ ಹಂಗೂ ಬುದ್ಧಿ ಬಂದ ಸರಿ ಹೋಗ್ತಾನೆ ಬಿಡಿ. ನೀವು ಅವ್ನು ಜಾಸ್ತಿ ಭಯಕ್ಕೆ ಹೋಗ್ಬಿಡಿ ಆಯ್ತಾ. ನಾನೇನೋ ಭಯಕ್ಕೆ ಹೋಗಲ್ಲ, ನಿನ್ನ ಸ್ವಲ್ಪ ಮುದ್ದು ಜಾಸ್ತಿ ಆಗಿದೆ, ಸ್ವಲ್ಪ ಕಮ್ಮಿ ಮಾಡು. ಆಯ್ತಾಯ್ತು ಹೋಗ್ರಿ ರೀ. ಅಂದಂಗೆ ಅವರು ಬರೋಕ್ಕೆ ಮೊದಲು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ಇತ್ತು ರೀ. ಯಾರಿಗಾದ್ರೂ ಹೇಳ್ರಿ ಕ್ಲೀನ್ ಮಾಡಿಕೊಡ್ರಿ. ನನ್ನ ಕೈಲೆಲ್ಲ ಮೇಲೆ ಹತ್ತಿ ಕ್ಲೀನ್ ಮಾಡೋಕ್ಕಾಗಲ್ಲಪ್ಪ. ಸರಿ ಸರಿ, ಆ ಮುನಿ ಇದ್ದಾನಲ್ಲ ಹಂಗೆ ಹೇಳ್ತೀನಿ ಬಿಡು, ಸ್ವಲ್ಪ ಮನೇಲಿ ಹೋಗಿ ಕ್ಲೀನ್ ಮಾಡಿಕೊಡು ಅಂತ. ಒಂದು ಕೆಲಸ ಮಾಡ್ತೀರಿ, ಇವಾಗ ಹೋಗಿ ಹೇಳ್ಬರ್ತೀನಿ, ಮತ್ತೆ ಮರ್ತೋಗ್ಬಿಡ್ತೀನಿ. ಅವ್ರು ಯಾವಾಗ ಬರ್ತಾರೋ ಏನೋ. ಸರಿ, ಮೊದಲೋಗಿ ಕೆಲಸ ಮಾಡಿ. ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಏನು ಕಲೆಕ್ಟ್ರ್ ಕೆಲಸಕ್ಕೆ ಹೋಗಿದ್ಯಮ್ಮ ನೀನು? ಅಯ್ಯೋ, ನಮ್ಮ ಅಮ್ಮನ ಮನೆಗೆ ರೀ. ನಮ್ಮ ಅಮ್ಮನಿಗೆಲ್ಲ ವಿಷಯ ಹೇಳ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಬರ್ತೀನಿ. ಸರಿ ನಡಿ, ಇಬ್ಬರು ಹಂಗೆ ಹೋಗೋಣ.